ಪಪ್ಪಿ ಇದು ಆಯುಷ್ ಮಲ್ಲಿ ಅವರು ನಿರ್ದೇಶಿಸಿದ ಜಗದೀಶ್ ಕೆ, ಆದಿತ್ಯ, ರೇಣುಕಾ, ದುರ್ಗಪ್ಪ ಕಂಬಳಿ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಸಿನಿಮಾವಾಗಿದೆ. ಕೆಲವೊಂದು ಸಿನಿಮಾಗಳಲ್ಲಿ ಕಥೆಯೇ ಇರುವುದಿಲ್ಲ, ಆದರೆ ಭಾರಿ ಸದ್ದು ಮಾಡ್ತವೆ. ಆದರೆ ಇನ್ನು ಕೆಲವು ಸಿನಿಮಾಗಳಲ್ಲಿ ಕತೆ ಅದ್ಭುತವಾಗಿದ್ದರೂ ಸಿನಿಮಾ ಸದ್ದು ಮಾಡುವುದಿಲ್ಲ. ಆಯುಷ್ ಮಲ್ಲಿ ಅವರು ನಿರ್ದೇಶಿಸಿದ ಪಪ್ಪಿ ಸಿನಿಮಾ 2ನೇ ಸಾಲಿಗೆ ಸೇರುತ್ತದೆ. ಪಪ್ಪಿ ಇತ್ತೀಚೆಗೆ ರಿಲೀಸ್ ಆಗಿ ತಕ್ಕ ಮಟ್ಟಿಗೆ ಯಶಸ್ವಿಯಾದ ಸಿನಿಮಾವಾಗಿದೆ. ಪಪ್ಪಿ ಸಿನಿಮಾ ಹೇಗಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಿನಿಮಾದ ಕತೆಗೆ ಬರುವುದಾದರೆ, ತಮ್ಮ ಊರಿನಲ್ಲಿ ಮಳೆ ಇಲ್ಲದ ಕಾರಣ ಉತ್ತರ ಕರ್ನಾಟಕದಿಂದ ದುರ್ಗಪ್ಪನ ಕುಟುಂಬ ಬೆಂಗಳೂರಿಗೆ ದುಡಿಯಲಿಕ್ಕೆ ಅಂತ ಬಂದಿರುತ್ತೆ. ದುರ್ಗಪ್ಪನ ಮಗ ಪರ್ಶ್ಯ ಪಕ್ಕದ ಸೆಟ್ನಲ್ಲಿಯೇ ನಿರ್ಮಾಣವಾದ ಶಾಲೆಗೆ ಹೋಗ್ತಾನೆ. ಶಾಲೆಯಲ್ಲಿ ಆದಿ ಪರಿಚಯ ಆಗ್ತಾನೆ. ಪರ್ಶ್ಯ ಮತ್ತು ಆದಿಯ ಫ್ರೆಂಡ್ಶಿಪ್ ಅಲ್ಲಿಂದ ಪ್ರಾರಂಭವಾಗುತ್ತೆ. ಅವರಿಬ್ಬರು ಸುತ್ತಾಡುವಾಗ ಪಪ್ಪಿ ಕಾಣೆಯಾಗಿದೆ, ಹುಡುಕಿ ಕೊಟ್ಟವರಿಗೆ 10,000 ರೂಪಾಯಿ ಬಹುಮಾನ ಎನ್ನುವ ಜಾಹೀರಾತು ನೋಡ್ತಾರೆ. ಆಗ ಅವರಿಬ್ಬರು ಪಪ್ಪಿಯನ್ನು ಹುಡುಕಿ ಕೊಟ್ಟು 10,000 ರೂಪಾಯಿ ತಮ್ಮದಾಗಿಸ್ಕೊಳ್ಬೇಕಂತ ಅಂದ್ಕೊಳ್ತಾರೆ. ಪಪ್ಪಿ ಸಿಕ್ಕ ಮೇಲೆ ಪಪ್ಪಿ ಯಜಮಾನನಿಗೆ ಕೊಡುವ ಮಧ್ಯದಲ್ಲಿ ಪಪ್ಪಿ ಜೊತೆಗೆ ಯಾವ ರೀತಿಯ ಬಾಂಡಿಂಗ್ ಬೆಳೆಯುತ್ತದೆ ಎನ್ನುವುದು ಸಿನಿಮಾದ ಕಥೆಯಾಗಿದೆ. ಈ ಸಿನಿಮಾ ಕೇವಲ ಪಪ್ಪಿ ಮತ್ತು ಪರ್ಶ್ಯನ ಸಂಬಂಧವನ್ನು ಮಾತ್ರ ಚಿತ್ರಿಸದೆ, ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದ ಕುಟುಂಬಗಳು ಯಾವ ರೀತಿಯಲ್ಲಿ ಜೀವನ ನಡೆಸುತ್ತವೆ ಎನ್ನುವುದನ್ನು ತುಂಬ ಚೆನ್ನಾಗಿ ಕಟ್ಟಿಕೊಡಲಾಗಿದೆ. ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ದುಡಿಯಲು ಬಂದ ಕಾರ್ಮಿಕರು ತಮ್ಮ ಅಸ್ತಿತ್ವ ಕಂಡುಕೊಳ್ಳಲು ಅನೇಕ ಹೋರಾಟಗಳನ್ನು ಮಾಡಬೇಕಾಗುತ್ತದೆ ಮತ್ತು ಒಂದೊಂದು ರೂಪಾಯಿ ಕೂಡಿಟ್ಟು ತಮ್ಮ ಜೀವನವನ್ನು ಯಾವ ರೀತಿ ಕಟ್ಟಿಕೊಳ್ಬೇಕು ಎನ್ನುವ ಕನಸು ಕಾಣುತ್ತಿರುವುದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು. ಇನ್ನು ಆದಿ ಮತ್ತು ಪರ್ಶ್ಯನ ಫ್ರೆಂಡ್ಶಿಪ್ ಬೇರೆ ಲೆವೆಲ್ ಆಗಿ ಕಾಣಿಸುತ್ತದೆ. ಅವರು ಎಲ್ಲಿ ಹೋದರೂ ಒಟ್ಟಿಗೆ ಇರುವುದು, ಪಾರಿವಾಳ ಮಾರಾಟ ಮಾಡಿ ಬಂದ ಹಣದಲ್ಲಿ ತಮಗೆ ಇಷ್ಟವಾಗುವುದನ್ನು ತಿನ್ನುವುದು, ಇವೆಲ್ಲವನ್ನು ನೋಡಿದರೆ ನೋಡುಗರ ಬಾಲ್ಯದ ಫ್ರೆಂಡ್ಸ್ಗಳು ನೆನಪಾಗ್ತಾರೆ. ಸಿನಿಮಾದ ಕೊನೆಯ ಭಾಗದಲ್ಲಿ ಕೋವಿಡ್ ಕಾರಣಕ್ಕೆ ಎಲ್ಲ ಕಾರ್ಮಿಕರು ತಮ್ಮ ಊರಿಗೆ ಹೋಗುವ ಪರಿಸ್ಥಿತಿ ಬಂದಾಗ ಆದಿ ಮತ್ತು ಪಪ್ಪಿಯನ್ನು ಬಿಟ್ಟು ಹೋಗಲು ಪರ್ಶ್ಯ ಹಿಂದೇಟು ಹಾಕುತ್ತಾನೆ. ಈ ಸನ್ನಿವೇಶ ತುಂಬ ಎಮೋಷ್ನಲ್ ಆಗಿದೆ. ಒಂದು ಪ್ರಾಣಿಯ ಜೊತೆಗೆ ಮನುಷ್ಯನ ಸಂಬಂಧವನ್ನು ತುಂಬ ಭಾವನಾತ್ಮಕವಾಗಿ ತೋರಿಸಿದ್ದಾರೆ. ಪಪ್ಪಿ ಸಿನಿಮಾವನ್ನು ತುಂಬ ರಿಯಲಿಸ್ಟಿಕ್ ಆಗಿ ತೆಗೆದಿದ್ದಾರೆ. ಅದರಲ್ಲಿ ಬರುವ ಒಂದೊಂದು ಪಾತ್ರಗಳು ಕೂಡ ನಮ್ಮ ಅಕ್ಕಪಕ್ಕದಲ್ಲಿಯೇ ಇವೆ ಅಂತ ಅನಿಸುತ್ತೆ. ಸಿನಿಮಾ ಪೂರ್ತಿಯಾಗಿ ಉತ್ತರ ಕರ್ನಾಟಕ ಭಾಷೆಯಲ್ಲಿದೆ. ಉತ್ತರ ಕರ್ನಾಟಕದ ಭಾಷಾ ಸೊಗಡನ್ನು ಚೆನ್ನಾಗಿ ಬಳಸಿಕೊಳ್ಳಲಾಗಿದೆ. ಇಡೀ ಸಿನಿಮಾ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇರುವುದರಿಂದ ಬೈಗುಳಗಳು ಸಾಮಾನ್ಯವಾಗಿವೆ. ಆದರೆ ಕೆಲವೊಂದು ಸಲ ಬೈಗುಳಗಳು ಪ್ರೇಕ್ಷಕರಿಗೆ ಕಿರಿಕಿರಿ ಉಂಟು ಮಾಡ್ಬೋದು. ಸಿನಿಮಾದಲ್ಲಿ ಕಾಮಿಡಿ ಕೂಡ ಇದೆ. ದುರ್ಗಪ್ಪ ಹಾಸ್ಯ ಸನ್ನಿವೇಶವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಬರುವ ಕಾಲ ಕೆಟ್ಟೈತೆ ಅಂತ ಹಾಡು ಸಾಮಾಜಿಕ ಪ್ರಜ್ಞೆ ಮತ್ತು ಸಮಾಜದ ಅಂಕುಡಂಕಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಇದೊಂದು ನೆಲಮೂಲದ ಕಥೆಯನ್ನು ಆಧರಿಸಿ ತೆಗೆದ ಸಿನಿಮಾವಾಗಿದೆ. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ, ಆದರೆ ಇನ್ನೊಂದಿಷ್ಟು ಎಫರ್ಟ್ ಹಾಕಿದರೆ ಇನ್ನೂ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಆದಿಯ ಕ್ಯಾರೆಕ್ಟರನ್ನು ಇನ್ನೊಂದಿಷ್ಟು ಬಿಲ್ಡ್ ಮಾಡ್ಬೋದಾಗಿತ್ತು ಮತ್ತು ಆದಿಯ ತಂದೆ ತಾಯಿಯನ್ನು ಒಂದು ಸಲವಾದರೂ ತೋರಿಸಬೇಕಿತ್ತು ಅಂತ ನನಗನ್ನಿಸಿದೆ. ಇನ್ನು ಈ ಸಿನಿಮಾ ನೀವು ನೋಡಿದರೆ ಸಿನಿಮಾ ಹೇಗಿದೆ ಎನ್ನುವುದನ್ನು ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.